ಹಾಯ್ ಗೈಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತು ಇವ್ರಿಗೆ ಮಾಲೆ ಹಾಕ್ಸಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇವಾಗ 5 ದಿವಸಕ್ಕೆ ಹಾಕ್ಕೊತಿದ್ದಾರೆ. ನಾನು 9 ದಿವಸಕ್ಕೆ ಹಾಕ್ಕೊಂಡಲ್ಲ, ಇವಾಗ 5 ದಿವಸಕ್ಕೆ ಹಾಕ್ಕೊತಿದ್ದಾರೆ. ಅದಕ್ಕೆ ನಿಮಗೂ ನೋಡಿಸ್ತೀನಿ ಬನ್ನಿ ಹೆಂಗೆ ಹಾಕ್ತಾರೆ ಅಂತೇಳ್ಬಿಟ್ಟು. ಮೊನ್ನೆ ಹೊಸಕೋಟೆಯಲ್ಲಿ ನಾವು ಹಾಕಿದ್ದು, ಇವ್ರಿಗೆ ನಮ್ಮೂರಲ್ಲೇ ನಾವು ಹಾಕ್ಸ್ಕೊತಾ ಇರೋದು. ಯಾಕಂದರೆ ಮೊನ್ನೆ ಕಳಶ ಇಕ್ಕಿದ್ದಿಲ್ಲವಲ್ಲ, ಅದಕ್ಕೆ ಇವಾಗ ರೆಡಿ ಮಾಡಿದ್ದಾರೆ. ಕಳಶ ಎಲ್ಲ ಇಟ್ಟಿದ್ದಾರೆ. ಬೆಳಗ್ಗೆ ಹೋಗಿ ಎಲ್ಲ ಹಾಕ್ಕೊಂಬಂದರು. ಇವಾಗ ಇವ್ರನ್ನೂ ಹೋಗಿ ಕರ್ಕೊಂಡು ಹೋಗಿ ಹಾಕ್ಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೀವು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸಪೋರ್ಟ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಆಗುತ್ತೆ ಅಂದ್ಕೊಂಡಿದ್ದೀನಿ, ನಿಮ್ಗೆ ಏನೇನೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಹೋಗೋಣ. ಇವಾಗ ನೋಡಿ ಫ್ರೆಂಡ್ಸ್, ನಾನು ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಬೇಗ ಟೈಮ್ ಆಗಿಬಿಟ್ಟಿತ್ತು. 7 ಗಂಟೆ ಆಗಿಬಿಟ್ಟಿತ್ತು. 7 ಗಂಟೆಗೆ ಬರೋಕ್ಕೆ ಹೇಳಿದರು. 7 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೇನೆ ಪೂಜೆ ಮಾಡ್ಕೊತಾ ಇದ್ದೀನಿ. ನಾನು ಮಾಡ್ತಾಯಿದ್ದೀನಿ. ಮಕ್ಳ ಕೈಯಲ್ಲೂ ಪೂಜೆ ಮಾಡಿಸ್ತೀನಿ. ಇವಾಗ ದೇವ್ರ ಮನೆಯಲ್ಲಿ ಅದೇ ರಾಯರಿಗೆ ಎಲ್ಲ ಪೂಜೆ ಎಲ್ಲ ಆಯಿತು. ಇವಾಗ ನಾನು ಹೂವಿನ ಪ್ರಸಾದ ಕೇಳಬೇಕಾಗಿತ್ತು. ಅದಕ್ಕೇನೆ ಮನಸ್ಸಲ್ಲಿ ಅಂದ್ಕೊಂಡು ನಾನು ಹೂವು ಇಡ್ತಾಯಿದ್ದೀನಿ ರಾಯರಿಗೆ. ಏನೋ ಒಂದು ಕೇಳ್ಕೊಂಡಿದ್ದೆ, ಅದಾಗುತ್ತಾ ಆಗಲ್ವಾ ಅಂತೇಳ್ಬಿಟ್ಟು ನಾನು ಕೇಳೋಣ ಅಂತೇಳ್ಬಿಟ್ಟು ಕೇಳ್ತಾಯಿದ್ದೀನಿ. ಅಂದರೆ ಚೆನ್ನಾಗಾಯಿತು ಹೂವಿನ ಪ್ರಸಾದ, ನೀವು ನೋಡ್ಬೋದು ಚೆನ್ನಾಗಾಯಿತು. ನಾನು ಅಂದ್ಕೊಂಡಿದ್ದು ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಹೂವಿನ ಮುಖಾಂತರವಾಗಿ ನನಗೆ ಹೇಳಿದ್ದಾರೆ ರಾಯರು. ಅದಕ್ಕೆ ಅದೊಂದು ಸಮಾಧಾನ ಆಯಿತು. ಆಮೇಲೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದಮೇಲೆ ಪಾದ ಪೂಜೆ ಎಲ್ಲನೂ ಮಾಡೋದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅವರೇ ಗುರುಸ್ವಾಮಿಯವರು, ಗುರುಶಕ್ತಿಗಳು ನಮ್ಗೆ ಹಾಕಿದ್ರಲ್ಲ ಅವರೇನೆ ಎಲ್ಲರಿಗೂ ಅವರೇ ಹಾಕೋದು. ಅದಕ್ಕೆ ಒಳಗಡೆ ಬಂದು ಎಲ್ಲ ಕೂತ್ಕೊಂಡಿದ್ದಾರೆ. ಅಂದರೆ ಆ ಅಕ್ಕವ್ರ ಮಗಳದು ಹಳೆ ಮಾಲೆ, ನನ್ನ ಮಕ್ಕಳದೆಲ್ಲನೂ, ನನ್ನ ಮಗಳದು ನನ್ನ ಮಗಂದೆಲ್ಲನೂ ಹೊಸ ಮಾಲೆ. ಅದಕ್ಕೇನೆ ಹೊಸ ಬ್ಯಾಗು ಹೊಸ ಮಾಲೆ ಎಲ್ಲನೂ ಕೊಡಬೇಕಲ್ವ. ಅದಕ್ಕೇನೆ ಇಬ್ರಿಗೂ ಒಂದೊಂದು ಕೊಡ್ತಾಯಿದ್ದಾರೆ. ನಾನು ಪೂಜೆ ಸಾಮಾನು ಎತ್ಕೊಂಡು ಹೋಗಿದ್ದೀನಿ. ಅದನ್ನು ತೆಂಗಿನಕಾಯಿ ಎಲ್ಲ ಹೊಡ್ಕೊಂಬೋಗು ಅಂತ ಹೇಳಿದ್ರು ಅವರು. ಅದಕ್ಕೆ ಹೋಗಿ ಹೊಡ್ಕೊಂಬಂದು ಅಲ್ಲಿ ಕವರಲ್ಲಿ ಇಕ್ಕಿದ್ಮೇಲೆ ಇಲ್ಲಿ ಅವರು ಗುರುಶಕ್ತಿಯವರು ಎಲ್ಲನೂ ಗಂಧನೂ ಕುಂಕುಮ ಎಲ್ಲದಕ್ಕೂ ಇಕ್ತಾಯಿದ್ದಾರೆ ಬ್ಯಾಗ್ಗೆ. ಅಂದರೆ ನನ್ನ ಮಗನ್ನ ನಾನಿವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಲ್ವ, ನನಗೆ ತುಂಬ ನಗು ಬಂತು ಇದರಲ್ಲಿ. ಯಾಕಂದರೆ ನಾವೇ ಒಂದು ಥರ ಹೇಳ್ಕೊಟ್ರೆ ಅವನಿಗೆ ತುಂಬ ಆತರ. ನನ್ನ ಮಗನಿಗೆ ನಾನು ಬೇಡ 3 ದಿವಸದಲ್ಲಿ ಹಾಕ್ಕೊಳ್ಳಿ ಅಂತ ನಾನು ಹೇಳಿದೆ. ಇಲ್ಲ ನನಗೆ 5 ದಿವಸದಲ್ಲೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಹಿಂಸೆ ಕೊಟ್ಟರು ನನಗೆ. ಅಂದರೆ ಮೈಗೆ ಹುಷಾರಿಲ್ವಲ್ಲ, ನೆಗಡಿ ಜ್ವರ ಎಲ್ಲ ಇತ್ತು. ಆದ್ರೂ ನಾನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕಿದ್ರು ಅವರು. ಇವಾಗ ನೋಡಿ ಅವರು ನಮಸ್ಕಾರ ಮಾಡಿಕೊಂಡು ಮನಸ್ಸಲ್ಲಿ ಏನೇನೋ ಅಂದ್ಕೊಂಡು ನೀನು ಇಡು ಅಂದರೆ ಸುಮ್ಮನೆ ಹಂಗೆ ನಮಸ್ಕಾರ ಮಾಡಿಬಿಟ್ಟು ಇಡೋಕ್ಕೆ ಹೋಗ್ತದಾನೆ. ಅದಕ್ಕೆ ಆ ಅಕ್ಕ ನಾನು ಹೇಳ್ಕೊಡ್ತಾಯಿದ್ದೆ, ನಾನು ಕರೆಕ್ಟಾಗಿ ಮಾಡು ಅಂತ ಹೇಳ್ಕೊಡ್ತಾಯಿದ್ದೆ. ಆ ಅಕ್ಕನೂ ಹೇಳ್ಕೊಡ್ತಾಯಿದ್ರು. ಆದ್ರೂ ಅವನು ಹಂಗೆ ನಮಸ್ಕಾರ. ಏನಂದರೆ ನನ್ನ ಮಗನಿಗೆ ಸ್ವಲ್ಪ ಆತರ ಜಾಸ್ತಿ. ನಿಮ್ಮನೆಯಲ್ಲೂ ಮಕ್ಳು ಹಿಂಗೆ ಮಾಡ್ತಾರಾ? ನನ್ನ ಕಮೆಂಟಲ್ಲಿ ತಿಳಿಸಿ. ಇವಾಗ ನನ್ನ ಮಗಳೂ ಮನಸ್ಸಲ್ಲಿ ಏನೇನೋ ಇದ್ದರೆ ಅಂದ್ಕೊಂಡು ನೀನು ಇಡಮ್ಮ ಅಂತ ಹೇಳಿದ್ಮೇಲೆ ಅವಳು ಹಂಗೆ ಮಾಡ್ತಾಯಿದ್ದಾಳೆ. ಇಲ್ಲಿ ಬಂದ್ಬಿಟ್ಟು ಶಕ್ತಿಯವ್ರು ಬಂದ್ಬಿಟ್ಟು ಬ್ಯಾಗ್ ಕಟ್ಕೊಡ್ತಾಯಿದ್ದಾರೆ. ನನ್ನ ಮಗನಿಗೆ ಹೆಂಗಂದರೆ ತುಂಬ ಆತರ ಫ್ರೆಂಡ್ಸ್. ಆ ಕೆಲಸ ಆಗಬೇಕು ಅಂತಂದರೆ ಅದು ಆಗಿಬಿಡ್ಬೇಕು, ಬೇಗ ಆಗಿಬಿಡ್ಬೇಕು. ಅದು ಹಿಂಗನ ಆಗಲಿ ಆಗಿಬಿಡ್ಬೇಕು ಅವ್ನಿಗೆ. ಹಂಗೆ ಅವ್ನು ಫುಲ್ಲು ಜೋಶಲ್ಲಿದ್ದಾರೆ ಮಕ್ಕಳು. ಫುಲ್ಲು ಖುಷಿ. ಫಸ್ಟ್ ಟೈಮ್ ಬೇರೆ ಅಲ್ವಾ, ತುಂಬ ಖುಷಿ. ಆಮೇಲೆ ಹೋಗೋವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಹೋಗೋವಾಗ ನಾನು ವೀಡಿಯೋ ಮಾಡೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ. ಇರೋದು ಒಂದೇ ಫೋನು ಫ್ರೆಂಡ್ಸ್. ನಾನು ಎತ್ಕೊಂಡು ಹೋಗ್ಬಿಟ್ರೆ ನಮ್ಮ ಮನೆಯವ್ರಿಗೆ ಇರಲ್ಲ. ಅದಕ್ಕೆ ಇರೋದು ಒಂದೇ ಫೋನು. ನೋಡ್ತೀನಿ ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ ಫ್ರೆಂಡ್ಸ್. ನನ್ನ ಹತ್ರ ಫೋನ್ ಇದ್ದರೆ ಅಲ್ವಾ ನಾನು ಮಾಡೋದು. ಅದಕ್ಕೇನೆ ಫೋನ್ ಇದ್ದಾಗ ಮಾತ್ರ ನಾನು ವೀಡಿಯೋಗಳು ಮಾಡ್ಕೊತೀನಿ ನಾನು. ಯಾಕಂದರೆ ನಮ್ಮ ಮನೆಯವ್ರಿಗೆ ಇವರು ಫೋನ್ ಮಾಡ್ತಾ ಇರ್ತಾರಲ್ವ, ನಾವು ಎತ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಯಾರು ಮಾಡ್ತಾರೆ. ಅದಕ್ಕೇನೆ ನಾನು ಫೋನ್ ಕೊಡ್ತೀನೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಹೋಗೋವಾಗ. ಆದರೆ ಮಾಡ್ತೀನಿ ವೀಡಿಯೋ, ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್. ಯಾರು ಬೈಕೋಬೇಡಿ. ಇವಾಗೆಲ್ಲನೂ ಇಡುಮುಡಿ ಕಟ್ಟಿದ್ದಾಯಿತು. ಇವಾಗ ಮಾಲೆ ಹಾಕ್ತಿದ್ದಾರೆ. ಫಸ್ಟ್ ನನ್ನ ಮಗಳೇ ಹೋದ್ಲು. ಅವಳಿಗೇನು
ಅವಳಿಗೆ ಮಾಲೆ ಹಾಕ್ತಿದ್ದಾರೆ ಗುರುಶಕ್ತಿ ಅವರು. ಚೆನ್ನಾಗಿ ಹಾಕ್ತಾರೆ ಫ್ರೆಂಡ್ಸ್. ತಿರ್ಗಾ ಏನು ಇದು ಮಾಡೋದು ಅರ್ಜೆಂಟ್ ಮಾಡೋದಲ್ಲ ಏನಿಲ್ಲ, ಪೇಸೆನ್ಸಾಗಿ ಹಾಕ್ಕೊಟ್ರು ನಮಗೂ. ನಾವು ಸಂಜೆ ಹೋಗಿದ್ದಿದ್ದು 7:30 ಆಗೋಗಿತ್ತು ಮನೇಲೇನೆ. ಹೋದ್ವಿ, ಆಮೇಲೆ ಅವ್ರು ಅಲ್ಲೇ ಇದ್ದರು, ಆಮೇಲೆ ನಮ್ಗೆ ಹಾಕ್ಕೊಟ್ರು. ಇವಾಗ ನೀವು ನೋಡ್ಬೋದು ನನ್ನ ಮಗ ಕುತ್ಕೊತಾನೆ ಇವಾಗ. ಅವಳು ಒಂದು ರೌಂಡ್ ಮಾಡು ಅಂತ ಹೇಳಿದ್ರೆ ನಾನು 2 ರೌಂಡ್ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ್ ಅವಳು. ಇವಾಗ ನೋಡ್ಬೋದು ನನ್ನ ಮಗ ಹೆಂಗೆ ಕುತ್ಕೊಂಡಿದ್ದಾನೆ, ಎಲ್ಲಿ ಬೀಳಿಸ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ನನಗೆ ಭಯ ಆಗಿತ್ತು. ಆದರೆ ಕರೆಕ್ಟಾಗಿ ಕುತ್ಕೊಂಡಿದ್ದ. ನೀವು ನೋಡ್ಬೋದು, ನೋಡ್ಕೊಳ್ಳಿ ಅವನು ಹೆಂಗೆ ಹೇಳ್ತಾನೆ ಓಂ ಶಕ್ತಿ ಅಂತ. ನೀವು ನೋಡಿ ಫ್ರೆಂಡ್ಸ್, ನೋಡ್ಬಿಟ್ಟು ನಾನು ಕಮೆಂಟಲ್ಲಿ ತಿಳಿಸಿ. ಕಮೆಂಟಲ್ಲಿ ಮಾತ್ರ ತಿಳಿಸೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನನ್ನ ಮಗ ಏನು ಜೋಶಲ್ಲಿ ಹೇಳ್ದೆ ಅಂದರೆ ತುಂಬ ಖುಷಿ ಆಯಿತು. ಇಷ್ಟು ಜೋಶ್ ಸಿಕ್ಕೊಂಡಿದ್ದಾನೆ ಅಂತ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಪರಾಶಕ್ತಿ 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 ಪರಾಶಕ್ತಿ. ಇವಳು ಬಂದು ಆ ಅಕ್ಕ ಮಗಳು, 2ನೇ ಅವಳಿಗೂ ಆಗ್ತಿದ್ದಾರೆ. ಪರಾಶಕ್ತಿ 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 ಇವಾಗೆಲ್ಲ ಆಚೆ ನಿಂತ್ಕೊಂಡಿದ್ದರು. ಇವಾಗ ಗುರುಶಕ್ತಿಗಳು ಬಂದುಬಿಟ್ಟು ನಿಂಬೆಹಣ್ಣಲ್ಲಿ ಒಂದು ಕರ್ಪೂರ ಇಕ್ಬಿಟ್ಟು ಅವ್ರಿಗೆ ದೃಷ್ಟಿ ತೆಗಿಬೇಕಲ್ವ, ಅದಕ್ಕೆ ನೆನ್ನೆ ತೆಗಿತಾ ಇದ್ದಾರೆ. ಅಂದರೆ ನನ್ನ ಮಗ ಬಂದು ತುಂಬ ಜೋಶಲ್ಲಿದ್ದ ಫ್ರೆಂಡ್ಸ್. ನನಗೆ ಎಲ್ಲಿ ಜ್ವರ ಬಂದುಬಿಡುತ್ತೋ ಅಂತ ನನಗೊಂದು ಟೆನ್ಷನ್ ಇತ್ತು, ನಮ್ಮ ಮನೆಯವ್ರಿಗೆ ನನಗೆ. ಆದ್ರೂ ಆ ಅಮ್ಮ ಚೆನ್ನಾಗೇನೆ ನಮಗೆ ಏನಂದರೆ ಚೆನ್ನಾಗಿ ನಮಗೆ ದರ್ಶನ ಆಯಿತು ಫ್ರೆಂಡ್ಸ್. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತೀನಿ. ಸಾರಿ ಫ್ರೆಂಡ್ಸ್, ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಅದಕ್ಕೆ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ ನೋಡಿ ಇಡುಮುಡಿ ಎಲ್ಲನೂ ಎತ್ತಿಕ್ತಿದ್ದಾರೆ ಅವರು ಗುರುಶಕ್ತಿಗಳು. ಆಮೇಲೆ ಎಲ್ಲ ಎತ್ತಿಕ್ಬಿಟ್ಟು ಹಂಗೆ ಪೂಜೆ ಮಾಡಿಕೊಟ್ರು ಅವರು. ಆಮೇಲೆ ನೋಡಿ ಇವಾಗ ಹೋದ್ರಲ್ವ, ಅವರೇನೇ ಇದನ್ನೆಲ್ಲನೂ ನಮಗೆ ಮಾಲೆ ಹಾಕೋದ್ರಿಂದ ನಮ್ಮ ಜೊತೇಲಿ ಬರೋದು ಎಲ್ಲನೂ ಅವರೇನೇ ರೆಸ್ಪಾನ್ಸು ನಮಗೆ. ಇವಾಗ ನೋಡಿ ನೀವು ನೋಡ್ಬೋದು ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡಿಬಿಟ್ಟು ನಮ್ಮ ಮಕ್ಳ ಕೈಯಲ್ಲೂ ಪೂಜೆ ಮಾಡಿಸ್ತಾರೆ. ಆದರೆ ಆ ವಿಡಿಯೋ ಮಿಸ್ ಆಗಿಬಿಟ್ಟಿದೆ, ಅದು ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ಆದರೆ ಅದು ಇಲ್ಲ ನಮ್ಮ ಮಕ್ಕಳು ಪೂಜೆ ಮಾಡಿದ್ದು. ಹೆಂಗೆ ಮಿಸ್ ಆಯ್ತು ಅಂತ ಗೊತ್ತಿಲ್ಲ. ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆದರೆ ಒಂದೇ ಫೋನ್ ಇತ್ತಲ್ವ ಫ್ರೆಂಡ್ಸ್, ಅದಕ್ಕೆ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಯಾರೂ ಬೈಕೋಬೇಡಿ. ಇವಾಗ ಮಂಗಳಾರತಿ ಮಾಡ್ತಾಯಿದ್ದಾರೆ. ಮಂಗಳಾರತಿ ಮಾಡಿಬಿಟ್ಟು ನಮಗೆಲ್ಲ ಕೊಡ್ತಾರೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನಿಮ್ಮಿಂದ, ಅದಕ್ಕೆ ಕೇಳ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಎಲ್ಲನೂ ಇಡುಮುಡಿಗೆಲ್ಲನೂ ಮಂಗಳಾರತಿ ಮಾಡಿಬಿಟ್ಟು ನಮಗೆ ಕೊಡ್ತಾರೆ. ಮಂಗಳಾರತಿ ಎಲ್ಲನೂ ಕೊಟ್ಟ ಮೇಲೆ ನಾವು ಅಲ್ಲಿಂದ ಬರ್ತೀವಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.